ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಟೊಮೆಟೊ ಕೆಚಪ್ಪನ್ನು ಮಾಡ್ತಾ ಇದ್ದೀನಿ. ಟೊಮೆಟೊ ಕೆಚಪ್ಪನ್ನು ತುಂಬ ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಹಾಗೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಇದನ್ನು 1 ತಿಂಗಳ ಕಾಲ ನಾವು ಯೂಸ್ ಮಾಡ್ಕೋಬೋದು, ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡು. ಇಲ್ಲಿ ನಾನು 1 kg ಟೊಮೆಟೊವನ್ನು ತೊಗೊಂಡಿದ್ದೀನಿ. ಒಂದು 10 ರಿಂದ 12 ಬೆಳ್ಳುಳ್ಳಿ, 2 ಬ್ಯಾಡಿಗೆ ಮೆಣಸಿನಕಾಯಿ, ಇದು ಕಲ್ಲರಿಗೋಸ್ಕರ, ಹಾಗೆ ಒಂದು ಈರುಳ್ಳಿ, ಹಾಗೆ ಇಲ್ಲಿ ಖರ್ಜೂರವನ್ನು ತೊಗೊಂಡಿದ್ದೀನಿ. ಇದು ಬೀಜ ಇರುವಂತಹ ಖರ್ಜೂರವನ್ನು ತಗೊಂಡು ಬೀಜವನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಟೊಮೆಟೊವನ್ನು ಕಟ್ ಮಾಡಿಕೊಂಡು ನೀಟಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಒಂದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ನಾವು ಇದನ್ನು ಮಾಡ್ಕೋಬೇಕು. ಈ ರೀತಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ಈ ಕಟ್ ಮಾಡಿಟ್ಕೊಂಡಿದ್ದನ್ನು ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಹಾಕಿ ನಾವು ಮಾಡ್ಕೋಬೇಕು. ಯಾಕಂದರೆ ಅದು ಅಡಿ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ತುಂಬ ಹೊತ್ತು ಬೇಯಲಿಕ್ಕಿರ್ತದೆ. ಇದು ಒಂದು 40 ರಿಂದ 45 ನಿಮಿಷಗಳ ಕಾಲ ಮೀಡಿಯಮ್ ಉರಿಯಲ್ಲಿ ನಾವು ಬೇಯಿಸ್ಕೋಬೇಕು. ಏನು ಈರುಳ್ಳಿ ತೊಗೊಂಡಿದ್ದೀವಿ ಅದೊಂದು ಈರುಳ್ಳಿ, 2 ಬ್ಯಾಡಿಗೆ ಮೆಣಸಿನಕಾಯಿ, ಹಾಗೆ ಬೆಳ್ಳುಳ್ಳಿಯನ್ನು ಏನು ತೊಗೊಂಡಿದ್ದೀವಿ ಅದು, ಹಾಗೆ ಖರ್ಜೂರವನ್ನು ಬೇರೆ ಬೇರೆ ವೆರೈಟಿ ಖರ್ಜೂರ ಇರ್ತದೆ. ಈ ಖರ್ಜೂರ ಬೀಜ ಇರುವಂಥ ಖರ್ಜೂರ ಆದರೆ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು, ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಇದನ್ನು ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮೀಡಿಯಮ್ ಉರಿಯಲ್ಲೇ ನಾವು ಮಾಡ್ಕೋಬೇಕು, ಯಾಕಂದರೆ ಟೊಮೆಟೊ ಇದು ಮೆತ್ತಗಾಗಬೇಕು, ಹಾಗೆ ಅಡಿ ಕೂಡ ಹಿಡಿಬಾರ್ದು. ಇಲ್ಲಿ ನಾನು 1 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈ ಉಪ್ಪನ್ನು ಹಾಕಿ ಒಂದು 10 ರಿಂದ 15 ನಿಮಿಷಗಳ ಕಾಲ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ಆಗ ಅದು ಬೇಯ್ತದೆ. ಟೊಮೆಟೊ ತುಂಬ ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೆ ನಾವು ಈ ಥರ ಬೇಯಿಸ್ಕೋಬೇಕು. ನೀವು ನೋಡ್ತಿರ್ಬೋದು, ಈ ಟೊಮೆಟೊ ಕೆಚಪ್ ಏನಿದೆ ತುಂಬ ಚೆನ್ನಾಗಿರುತ್ತೆ. ನಾವು ಬ್ರೆಡ್ ಜೊತೆ ಆಗಿರ್ಬೋದು, ಇಲ್ಲ ಫಿಂಗರ್ ಚಿಪ್ಸು ಈ ರೀತಿ ಏನಾದರೂ ತಿನ್ನುವಾಗ ಅದಕ್ಕೆ ಸೈಡ್ ಡಿಶ್ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಫಿಂಗರ್ ಚಿಪ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಕೆಚಪ್ ಏನಿದೆ. ಹಾಗೆ ನಾನು ಇಲ್ಲಿ ಸ್ಪೈಸಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಚಕ್ಕೆ, ಲವಂಗ, ಹಾಗೆ ಯಾಲಕ್ಕಿಯನ್ನು ನಾನು ಯೂಸ್ ಮಾಡಿದ್ದೀನಿ. 1-2 ಸಾಕಾಗ್ತದೆ, ಜಾಸ್ತಿ ಏನು ಸ್ಪೈಸಸ್ ಬೇಡ. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ನೋಡ್ತಿರ್ಬೋದು ಟೊಮೆಟೊ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಅಂತ. ಈ ಮೆತ್ತಗಾಗಿರೋ ಟೊಮೆಟೊವನ್ನು ನಾವು ಸ್ವಲ್ಪ ಹೊತ್ತು ಬಿಟ್ಟು, ಅಂದರೆ ಅದು ಆರಲಿಕ್ಕೆ ಬಿಟ್ಟು ಆಮೇಲೆ ರುಬ್ಕೋಬೇಕು. ನೀವು ನೋಡ್ತಿರ್ಬೋದು ಎಷ್ಟು ಮೆತ್ತಗಾಗಿದೆ. ಈ ಟೊಮೆಟೊ ಕೆಚಪ್ ಏನಿದೆ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು. ಮಕ್ಕಳು ಮನೆಯಲ್ಲಿದ್ದಾಗ ಈ ರೀತಿ ಕೆಚಪ್ ಮಾಡಿಕೊಂಡ್ರೆ ತುಂಬ ಈಸಿ ಆಗಿಬಿಡುತ್ತೆ. ನಮಗೆ ಯಾವುದಾದ್ರೂ ಬ್ರೆಡ್ಡು ಈ ರೀತಿ ಏನಾದರೂ ಕೊಡುವಾಗಲೂ ಕೂಡ ಅದಕ್ಕೆ ಹಚ್ಚಿ ಕೊಡ್ಬೋದು. ನೋಡ್ತಿರ್ಬೋದು, ಈಗ ಅದೇನು ತಣ್ಣದಿದೆ ಅದನ್ನು ನಾನು ಈ ರೀತಿ ತಟ್ಟೆಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಈಗ ನೋಡಿ ಇಷ್ಟು ನುಣ್ಣಗಾಗಬೇಕು. ಬೇಕಾದರೆ ಅದರಲ್ಲಿ ಏನಾದರೂ ಕಾಳು, ಅದ್ರ ಟೊಮೆಟೊದ್ದು ಬೀಜಗಳೇನು ಇರ್ತದೆ ಅಂದರೆ ಸ್ವಲ್ಪ ಜರಡಿ ಮಾಡ್ಕೋಬೋದು. ಅದನ್ನು ನೀಟಾಗಿ ಈ ರೀತಿ ಕುದಿಸ್ಕೋಬೇಕು. ಎಷ್ಟರ ಮಟ್ಟಿಗೆ ಅಂದರೆ ಒಂದು 40 ರಿಂದ 45 ನಿಮಿಷಗಳ ಕಾಲ ಈ ಟೊಮೆಟೊ ಕೆಚಪ್ ಏನಿದೆ ರೆಡಿ ಆಗಲಿಕ್ಕೆ ತಗೊಳ್ತದೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ಕೊತಾ ಇರಬೇಕು, ಇಲ್ಲಾಂದರೆ ಅಡಿಗಡೆ ಹಿಡುವಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಬಿಟ್ಟು ಇದು ಮಾಡಬೇಕು. ಹಾಗೆ ನಾನಿಲ್ಲಿ ಒಂದು 3 ರಿಂದ 4 ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ. ಈ ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಪುನಃ ಒಂದು ಅರ್ಧ ಗಂಟೆಗಳ ಕಾಲ ಇದೇ ರೀತಿ ಕೈ ಆಡಿಸ್ಕೊಂಡು ಮಾಡ್ಕೋಬೇಕು. ನೀವು ನೋಡ್ತಿರ್ಬೋದು, ಇದನ್ನು ನಾವು ಒಂದು ತಟ್ಟೆಯಲ್ಲಿ ಹಾಕಿ ನೋಡುವಾಗ ಅದು ಆ ನೀರು ಬಿಡ್ಕೋಬಾರ್ದು. ಆ ಟೊಮೆಟೊ ಕೆಚಪ್ ಏನಿದೆ ನಾವು ಮಾಡಿದ್ದೀವಿ ಅದು ನೀರು ಬಿಟ್ಕೋಬಾರ್ದು. ಅಂದರೆ ನೀರು ಬಿಟ್ಟಿತ್ತಂದರೆ ಅದು ಹೋಯ್ತು, ಅಂದರೆ ಸರಿ ಆಗಿಲ್ಲ, ಇನ್ನೂ ಬೇಯಬೇಕು ಅಂತ. ಈ ರೀತಿ ಆಗಿದ್ದರೆ ಇದು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಅರ್ಥ. ಈಗ ನಾನು ಇದಕ್ಕೆ ಒಂದು 2 ಸ್ಪೂನಷ್ಟು ವಿನೆಗರನ್ನು ಹಾಕಿ ಮತ್ತೆ ತಿರುಗಿಸ್ತಾ ಇದ್ದೀನಿ. ಈ ರೀತಿ ಒಂದು 5 ನಿಮಿಷಗಳ ಕಾಲ ಮತ್ತೆ ತಿರುಗಿಸಿದರೆ ನಾವು ಮಾಡಿರುವಂತಹ ಟೊಮೆಟೊ ಕೆಚಪ್ ರೆಡಿ ಆಗುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಥಿಕ್ನೆಸ್ ಆಗಿ ಆ ಶೈನ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಿಲ್ಲಿ ಒಂದು ಗ್ಲಾಸ್ ಜಾರನ್ನು ತಗೊಂಡಿದ್ದೀನಿ. ಈ ಜಾರಲ್ಲಿ ಹಾಕಿ ನಾನು ಸ್ಟೋರ್ ಮಾಡಿಡ್ತಾ ಇದ್ದೀನಿ. 1 ತಿಂಗಳ ಕಾಲ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು, ಚೆನ್ನಾಗಿ ಬರ್ತದೆ. ಈ ರೀತಿಯ ಕೆಚಪ್ಪನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಾನು ಮಾಡಿರುವಂಥ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮೂಲಕ ಹೇಗಾಗಿದೆ ತಿಳಿಸಿ.